ಈಗ ನಿಮ್ಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲೇ ನೀವು ಮಾಧ್ಯಮದವರು ಸಹ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿದ್ದಾಗ ನೀವು ವಿಚಾರ ಮಾಡುವಂಥ ವಿಷಯ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾನೂನುಯುತವಾಗಿ ಒಂದು ಏನಿರ್ತದೆ ಅಂತಂದರೆ, ಒಂದು ಫ್ಯಾಕ್ಟ್ರಿ ಒಂದು ಇದ್ದಾಗ ಅಲ್ಲಿ ಪಕ್ಕದಲ್ಲಿ ಸ್ಕೂಲ್ ಬರಬೇಕೋ ಬರಬಾರ್ದು ಅನ್ನೋದು ಒಂದು ವಿಷಯ. ಇದರಲ್ಲಿ ಬಹಳ ಜನರ ತಪ್ಪಿದೆ. ಯಾಕೆ ಹೇಳ್ತೀನಿ ಕೇಳಿ. ಹಾಂ, ಒಂದು ನಿಮಿಷ. ತಪ್ಪು ನಾನು ತಪ್ಪು ಅನ್ನಂಗಿಲ್ಲ, ಅವ್ರ ತಪ್ಪನ್ನ ನಾನು ಅನ್ನಂಗಿಲ್ಲ. ಫ್ಯಾಕ್ಟ್ ಹೇಳ್ತೇನೆ ನಿಮಗೆ. 2011ರಲ್ಲಿ ಎಸ್ ಬಿ ಘಾಟಿಗೆ ಅವರು ಆ ಜಾಗವನ್ನು ಕನ್ವರ್ಷನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಇಂಡಸ್ಟ್ರಿಯಲ್ ಕನ್ವರ್ಷನ್, ಇಂಡಸ್ಟ್ರಿಯಲ್ ಏನೇ ಮಾಡ್ಕೊಳ್ತಾರೆ. ಆ ಭಾಗ ಇಂಡಸ್ಟ್ರಿಯಲ್ ಏನೇ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅರ್ಧ ಪೋರ್ಷನ್ನು ಬೆಲ್ಲದ ಕಾರ್ಖಾನೆಗೆ, ಉಳಿದ ಅರ್ಧ ಪೋರ್ಷನ್ನು ಈ ಮನುಕಿ ಫ್ಯಾಕ್ಟ್ರಿ ಸಲುವಾಗಿ ಮಾಡ್ಕೊಂಡಿರ್ತಾರೆ. 2012ರಲ್ಲಿ ಸ್ಮಾಲ್ ಸ್ಕೇಲ್ನಲ್ಲಿ ಅಲ್ಲಿ ಬೆಲ್ಲದ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. ಸ್ಮಾಲ್ ಸ್ಕೇಲ್ ಇರ್ತದೆ. ಅದು ಸ್ಮಾಲ್ ಸ್ಕೇಲ್ ಇದ್ದಾಗ ಅಲ್ಲಿ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಅವ್ರದ್ದು ಪರ್ಮಿಷನ್ ಬೇಕಾಗಿರೋಂಗಿಲ್ಲ. 13ರಲ್ಲಿ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ತೊಗೊಂಡು, ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಅನುದಾನ ತೊಗೊಂಡು ಅಲ್ಲಿ ಏನು ಮಾಡ್ತಾರೆ, 13ರಲ್ಲಿ ಅವರು ಅದನ್ನು ದೊಡ್ಡದು ಮಾಡಲಿಕ್ಕೆ ಪ್ರಪೋಸಲ್ ಮಾಡಿ ದೊಡ್ಡದು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಅದನ್ನು ಕೇಂದ್ರ ಸರ್ಕಾರದಿಂದ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಮುಗಿದ ಮೇಲೆ 16ರಲ್ಲಿ ಏನು ಮಾಡ್ತಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಅಪ್ಲಿಕೇಶನ್ ಹಾಕಿ 2017ರಲ್ಲಿ ನೀವು CFE ಕೊಡ್ತಾರೆ ಪೊಲ್ಯೂಷನ್ ಬೋರ್ಡ್ದವರು. CFE ಅಂತಂದ್ರೆ ಏನು? ಸರ್ಟಿಫಿಕೇಟ್ ಫಾರ್ ಇದು ಎಸ್ಟಾಬ್ಲಿಷ್ಮೆಂಟ್ ಅಂತ. ಅಂದರೆ ಈ ಕಾರ್ಖಾನೆಯನ್ನು ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ ಅವರು. ಕೊಟ್ಟ ಮೇಲೆ ಇವರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಆದರೆ 2019ರಲ್ಲಿ ಕೋವಿಡ್ ಬಂದ ಮೇಲೆ ಸ್ವಲ್ಪ ಪೆಂಡಿಂಗ್ ಉಳಿತದೆ. 22ರಲ್ಲಿ ಮತ್ತೆ CFE ಕಂಟಿನ್ಯೂ ಮಾಡ್ತಾರೆ. ಆವಾಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಸ್ತಾರೆ. ಇದರ ಅರ್ಥ ಏನು? 2011ರಲ್ಲಿ NA ಮಾಡಿಕೊಂಡು 12ರಿಂದನೇ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ ಪ್ರಾರಂಭ ಆದವಿಲ್ಲೋ. ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ ಯಾವಾಗ ಪ್ರಾರಂಭ ಆಗಿರ್ತದೆ ಆ ಟೈಮ್ನಲ್ಲಿ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಏನೂ ಇರಲಿಲ್ಲ, ಕೇವಲ ಕಬ್ಬು ಇರ್ತದೆ. ಈಗ ನೀವು ಗೂಗಲ್ನಲ್ಲಿ ಹೋಗಿ ನೋಡ್ಬೋದು ಇವತ್ತು. ಯಾಕಂದರೆ ಇವತ್ತಿನ ಯುಗದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ, ನೀವು 10 ವರ್ಷದಿಂದ ಏನಿತ್ತು, 20 ವರ್ಷದಿಂದ ಇಲ್ಲಿ ಏನಿತ್ತು ಅನ್ನೋದು ಎಲ್ಲ ನಿಮಗೆ ಸಿಗ್ತದೆ ಇವತ್ತು. ಅದರಲ್ಲಿ ಹೋಗಿ ನೋಡ್ಬೋದು ಇವತ್ತು. ಆಮೇಲೆ 2015ರಲ್ಲಿ ಯಾರೋ ಒಬ್ಬರು ಲೇಡಿ ಹೆಸರು ಮೇಲೆ, ಪಾಟೀಲ್ ಅಂತ ಯಾರೋ ಹೆಣ್ಮಗಳ ಹೆಸರು ಮೇಲೆ ಅಲ್ಲಿ ಪಕ್ಕದಲ್ಲಿ 2 ಎಕರೆ ಜಮೀನು ತೊಗೊಳ್ತಾರೆ. ಅವರು ಹೆಣ್ಮಗಳು ತೊಗೊಂಡು ಅದನ್ನ ಏನೇ ಮಾಡ್ಕೊಳ್ತಾರೆ. 16ರಲ್ಲಿ ಒಂದು ಶಿಕ್ಷಣ ಸಂಸ್ಥೆಗೆ ಅದನ್ನು ಲೀಸ್ ಕೊಡ್ತಾರೆ. ಅಂದರೆ ಇದು ಫಸ್ಟ್ ಫ್ಯಾಕ್ಟ್ರಿ ಆಯಿತು 16ರಲ್ಲೋ 11ರಲ್ಲೋ ಅಥವಾ 16ರಲ್ಲಿ ಸ್ಕೂಲ್ದು ಹೆಸರು ಬಂತು, ಜಮೀನು ಬಂತು. ಸ್ಕೂಲ್ ಜಮೀನು ಬಂದದ್ದು 16. 11ರಲ್ಲಿ ನಮ್ಮದು NA ಆದದ್ದು, ಇಂಡಸ್ಟ್ರಿಯಲ್ ಎನೆ ಫಸ್ಟ್ ಆಯ್ತಲ್ಲ ಒಂದು. ಆಮೇಲೆ ಸ್ಕೂಲ್ನವರು ಪರ್ಮಿಷನ್ ತೊಗೊಂಡಿರ್ತಾರೆ ಸ್ಕೂಲ್ ನಡೆಸಲಿಕ್ಕೆ. ಯಾವಾಗ 2011ರಲ್ಲಿ ಎಲ್ಲಿ ತೊಗೊಂಡಿರ್ತಾರೆ, ಇವ್ರ ಕತೆ ಹೇಳ್ಕೊತ ಹೋಗ್ತಾಯಿದ್ದಾರೆ. ಎಲ್ಲರನ್ನೂ ಮೋಸ ಮಾಡ್ತಾಯಿದ್ದಾರೆ. ಎಷ್ಟು ಮೋಸ ಮಾಡ್ತಾರೆ. ಒಬ್ಬ ಫಾದರ್ ಅನ್ಸ್ಕೊಂಡಂಥ ಮನುಷ್ಯ ಸುಳ್ಳು ಹೇಳಬಾರ್ದು ಅನ್ನೋದು ನಾನು ಇವತ್ತು ಬೇಜಾರು ಪಟ್ಕೊಂಡು ಮಾತಾಡಬೇಕಾಗ್ತದೆ ಇವತ್ತು. ಯಾವ ಧರ್ಮಗುರು ರೀ? ಸುಳ್ಳು ಮಾತಾಡೋರು ಯಾರ ಧರ್ಮಗುರು ಇರ್ತಾರ? ನೋಡ್ರಿ, ರಾಜಕೀಯ ವ್ಯಕ್ತಿ ಅದನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾ ಹೇಳೋದು ಕೇಳಿ. ಇವರು ಬರೇ ಘಾಟಿಗೆ ಅವರು ex-MLA ಅನ್ನುವಂಥ ಒಂದೇ ಶಬ್ದ ಇಟ್ಕೊಂಡು ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಏನು ರಾಜಕೀಯ? ಇವನ ಜೊತೆಗೆ ಏನು ರಾಜಕೀಯ ಮಾಡ್ತಾರೆ ಅವರು? ಇವನು ಯಾಕೆ ಅಲ್ಲಿ ಬರಬೇಕು? ಫ್ಯಾಕ್ಟ್ರಿ ಚಾಲು ಆದಮೇಲೆ ಇವನು ನೋಡ್ರಿ, ಯಾರಾದರೂ ಈಗ ನಿಮ್ಮ ಮನೆ ಪಕ್ಕದಲ್ಲಿ ನನ್ನ ಮನೆ ಇದೆ, ನನ್ನ ಪಕ್ಕದಲ್ಲಿ ನನ್ನದೇ ಜಾಗ ಇದೆ, ಬೇರೆ ಯಾರು ಬಂದು ಮನೆ ಕಟ್ಟಿದ್ರೆ ಸುಮ್ಮನೆ ಇರ್ತೀನಾ? ಅದಕ್ಕೂ ನಾ ರಾಜಕೀಯ ಮಾಡ್ತೀನಿ ಅಂತಂದ್ರೆ ಅಲ್ಲ, ತಪ್ಪದು. ನೋಡ್ರಿ, ಒಬ್ಬರು ಜವಾಬ್ದಾರಿ ಇದ್ದಂಥ ಜಾಗದಾಗ ಇದ್ದಂಥ ಮನುಷ್ಯ ಹೀಗೆಲ್ಲ ಸುಳ್ಳು ಮಾತಾಡಿಕೊಂಡು, ಜನರನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು, ಮಕ್ಕಳನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು, ಪಾಲಕರನ್ನ ಬ್ಲ್ಯಾಕ್ ಮೇಲ್ ಮಾಡಿ, ಸುಳ್ಳು ಸುದ್ದಿ ಮಾಡಿಕೊಂಡು ತನ್ನ ಬ್ಯಾಳಿ ಬೇಯಿಸ್ಕೊತಾ ಇದ್ದಾನಲ್ಲ, ಅದನ್ನು ನಾನು ಖಂಡನೆ ಮಾಡ್ತೇನೆ ಇವತ್ತು. ಇಂಥದ್ದು ಮಾಡಬಾರ್ದು. ಅದಕ್ಕೆ ನಾನು ಹೇಳೋದು ನಿಮಗೆ, ಅವ್ರಿಗೆ ಹೇಳ್ರಿ, ಯಾವ ಫಾದರ್ ಇದ್ದಾನಲ್ಲ ಅವ್ರಿಗೆ ಹೇಳ್ರಿ, ಮಕ್ಕಳ ಜೀವನ ಹಾಳು ಮಾಡ್ತಾ ಇದ್ರಿ. ಇಲ್ಲೊಂದು ಸ್ಕೂಲ್ ಈಗ ಆಲ್ರೆಡಿ ಗೌರ್ಮೆಂಟ್ ಆರ್ಡರ್ ಮಾಡಿದೆ ಇವ್ರಿಗೆ. ಸುಳ್ಳು ದಾಖಲೆಗಳನ್ನ ಮೊದಲು ಕೋರ್ಟ್ನಾಗ ಕೊಟ್ಟಿದ್ರು. ಈಗೇನು ಮಾಡಿದ್ದಾರೆ, ಏನೇ ಹೇಳಿದ್ರು ನೋಡ್ರಿ, ಸರ್ಕಾರ ಅಥವಾ ಅಧಿಕಾರಿಗಳು ಅಥವಾ IAS ಅಧಿಕಾರಿಗಳು ಕಣ್ಮುಚ್ಚಲ್ಲ. ಅವ್ರು ಯಾವಾಗಲೂ ಕಾನೂನುಬದ್ಧವಾಗಿ ನಡೆದಿರ್ತಾರೆ. ಅವ್ರು ಕಾನೂನುಬದ್ಧವಾಗಿ ಎಲ್ಲ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಅವ್ರು ಏನು ಮಾಡಿದರು, ಇವರಿಗೆ ಆರ್ಡರ್ ಮಾಡಿದ್ದಾರೆ ಮೊನ್ನೆ. ಏನಂತ, ಈ ಸ್ಕೂಲು ಬಫರ್ ಝೋನ್ನಲ್ಲಿ ಇರೋದರಿಂದ ಇದನ್ನು ಸ್ಕೂಲನ್ನು ಶಿಫ್ಟ್ ಮಾಡಬೇಕು, ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಅಂತ ಮಾಡಿದ್ದಾರೆ. ಈಗ ಮಕ್ಕಳ ಆರೋಗ್ಯದ ಹಿತದೃಷ್ಟಿ ಅಂತಂದರೆ ಆ ಸ್ಕೂಲಲ್ಲಿ ಇರಬಾರ್ದು. ಕೇವಲ ನಮ್ಮ ಫ್ಯಾಕ್ಟ್ರಿದು ಅಷ್ಟೇ ದೂಷಿತ ಅಲ್ಲ, ಅಲ್ಲಿ ಪಕ್ಕದಲ್ಲಿ ಗಾರ್ಬೇಜ್ ಯಾರ್ಡು ಇವು ಎಲ್ಲ ಇದಾವಲ್ಲ, ಅದೆಲ್ಲ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ನಮಗೂ ಮಕ್ಕಳ ಕನ್ಸರ್ನ್ ಇದೆ, ಆ ಮಕ್ಕಳ ಬಗ್ಗೆ ನಮಗೂ ಕನಿಕರ ಇದೆ, ನಮಗೂ ಅವ್ರ ಬಗ್ಗೆ ಕಾಳಜಿ ಇದೆ.
ನಾವು ಆ ಪಾಲಕರ ಬಗ್ಗೆನೂ ಕಾಳಜಿ ಇದೆ. ಅದಕ್ಕೆ ನಾನೇನು ಹೇಳೋದು, ಯಾವುದೋ ಒಂದು ನಿಮ್ಮ ಸ್ವಾರ್ಥದ ಸ್ಕೂಲ್ ನಡೆಸೋ ಸಲುವಾಗಿ ವೈಯಕ್ತಿಕವಾಗಿ ಈ ಒಂದು ಜನರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆ ಫ್ಯಾಕ್ಟ್ರಿದು ಹಿಂಗೆ ಬರ್ತದೆ, ಫ್ಯಾಕ್ಟ್ರಿದು ಹ್ಯಾಂಗೆ ಬರ್ತದೆ, ಯಾಕೆ ಸುಳ್ಳು ಮಾತಾಡಿ ಪೇಪರ್ಸ್ ತೊಗೊಂಡು ಬರ್ರಿ ನನ್ನ ಹತ್ರ ಎದುರಿಗೆ. ನೀವು ಒಂದು ಕೆಲಸ ಮಾಡಿ, ಎಲ್ಲ ಮಾಧ್ಯಮದವರು ಬನ್ನಿ, ಒಂದು ದಿವಸ ಡಾಕ್ಯುಮೆಂಟ್ ಇಡ್ತೀನಿ ನಿಮ್ಮ ಮುಂದೆ. ಅವನು ಡಾಕ್ಯುಮೆಂಟ್ ತೊಗೊಂಡು ಬರಲಿಲ್ಲ ಇಲ್ಲ ಅಂತಂದರೆ ಕೋರ್ಟಿಗೆ ನಾನಿದ್ದೀನಿ, ಕೋರ್ಟಿಗೆ ಹೋಗ್ತೇನೆ. ನಾನು ಕೋರ್ಟ್ನಾಗ ನನಗೂ ಇದೆ, ಕೋರ್ಟ್ ಇದೆ, ಸೃಷ್ಟಿ ಮಾಡಿದ್ದಾನೆ. ಹೌದು, ಸುಳ್ಳು ನೋಡ್ರಿ. ನನಗೊಂದು ಬೇಜಾರು ಎಷ್ಟು ಬೇಜಾರು ಆಗ್ತದೆ ಅಂತಂದ್ರೆ, ನೀವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅವನು ಸುಳ್ಳು ಏನೋ ಹೇಳಿ 2012ರಲ್ಲಿ ನಮ್ದು ಇಲ್ಲಿ ಸ್ಕೂಲ್ ಚಾಲು ಮಾಡಿದಂತೆ ತೋರಿಸ್ಲಿಕ್ಕೆ ಒಂದು ಫೋಟೋ ತಯಾರು ಮಾಡ್ತಾನೆ. ಏನು, ಕಂಪ್ಯೂಟರ್ ಮೇಲೆ ಒಂದು ಸಣ್ಣ ಬಿಲ್ಡಿಂಗ್ ಮೇಲೆ ಒಂದು ಬೋರ್ಡ್ ಹಾಕಿ ಒಂದು ಫೋಟೋ ತಯಾರು ಮಾಡ್ತಾನೆ. ಆ 2012ರಾಗ ನೀವು ಗೂಗಲ್ದಾಗ ಹೋಗಿ ನೋಡ್ರಿ, ಅಲ್ಲಿ ಒಂದು ಗುಡಿಸಲು ಇರಲ್ಲ, ಅಲ್ಲಿ ಬರೀ ಕಬ್ಬಿದೆ. ಆಮೇಲೆ ನಾವು ಅಲ್ಲೇ ಇದ್ದವ್ರಿದ್ದೀವಿ, ಅಲ್ಲಿ ಜನನ ಅಲ್ಲೇ ಇದ್ದವ್ರಿದ್ದಾರೆ, ಎಲ್ಲರಿಗೂ ಗೊತ್ತಿದೆ ಪಿಕ್ಚರ್ ಇದು. ಕಾಸೋಡಿ ನಿಮ್ಮ ವೈಯಕ್ತಿಕ ಸ್ವಾರ್ಥ ಸಲುವಾಗಿ ಯಾಕೆ ಸುಳ್ಳು ಮಾತಾಡ್ತೀರಿ ನೀವು? ನಾ ಹೇಳೋದು ಕೇಳ್ರಿ, 2000 ಯಾವನೇ ಮಾಡೋದು ನಾನು ಹೇಳೋದು ಕೇಳ್ರಿ. 2011ರಲ್ಲಿ ಅವ್ರು ಸ್ಕೂಲ್ ಪ್ರಾರಂಭ ಮಾಡಿದ್ದು ಖರೇದೆ. ಎಲ್ಲಿ ಮಾಡಿದ್ದಾರೆ? ಪರ್ಮಿಷನ್ ಎಲ್ಲಿದೆ? ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಪಟೇಲ್ ಬಿಲ್ಡಿಂಗ್ನಲ್ಲಿ ಸ್ಟೇಷನ್ ರಸ್ತೆ, ಅಲ್ಲಿ ಸ್ಕೂಲ್ ಪರ್ಮಿಷನ್ ತಗೊಂಡಿರ್ತಾರೆ. ಅಲ್ಲಿಂದ ಈ ಜಾಗಕ್ಕೆ ಶಿಫ್ಟಿಂಗ್ ಮಾಡುವಂಥ ಪರ್ಮಿಷನ್ ಎಲ್ಲಿಯಾದರೂ ಇದ್ದರೆ ನಾನು ಇವತ್ತು ಫ್ಯಾಕ್ಟ್ರಿ ನಿಮ್ಮ ಹೆಸರು ದಾನ ಮಾಡಿಬಿಡ್ತೀನಿ. ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತೇವಲ್ಲ, ಫ್ಯಾಕ್ಟ್ರಿನ ನಿಮಗೆ ದಾನ ಮಾಡ್ತೀವಿ. ಅವರು ಒಂದು ವೇಳೆ ಎಲ್ಲಿಯಾದರೂ 2011ರಲ್ಲಿ ಸ್ಕೂಲ್ ಪರ್ಮಿಷನ್ ತೊಗೊಂಡದ್ದು ರೈಲ್ವೆ ಸ್ಟೇಷನ್ ಹತ್ತಿರ ತೊಗೊಂಡಿದ್ದಾರೆ, ಸಿಟಿ ಒಳಗೆ. ಅಲ್ಲಿಂದ ಈ ಜಾಗಕ್ಕೆ ಪರ್ಮಿಷನ್ ತೊಗೊಂಡು ಎಲ್ಲರ ಸ್ಕೂಲ್ ಶಿಫ್ಟ್ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡದ್ದು ಇದ್ದರೆ ನಾನು ಅವ್ರ ಹೆಸರಿಗೆ ನಾನು ಫ್ಯಾಕ್ಟ್ರಿ ಬರ್ಕೊಡ್ತೀನಿ. ಇವತ್ತು ಯಾಕ್ರಿ ಫಾದರ್ ಅನ್ಸ್ಕೊಂಡು ಸುಳ್ಳು ಮಾತಾಡ್ತೀರಾ? ಎಂಥ ಮೂರ್ಖತನದ ಪರಮಾವಧಿ ಇದು. 17-18ರಲ್ಲಿ ಬಂದು ಒಂದು 3 ರೂಮ್ ಕಟ್ತೀರ, ಅಲ್ಲಿ 21ರಲ್ಲಿ ಮತ್ತೆ ಒಂದು ರೂಮ್ 2 ರೂಮ್ ಕಟ್ತೀರಿ, 22ಕ್ಕೆ ನೀವು ಗೌರ್ಮೆಂಟಿಂದ ಇಂಗ್ಲೀಷ್ ಮೀಡಿಯಂ ಪರ್ಮಿಷನ್ ತೊಗೊಂಡು ಬರ್ತೀರಿ. ಎಲ್ಲೇ? ಈ ಜಾಗದಲ್ಲಿ ಫ್ಯಾಕ್ಟ್ರಿ ಪಕ್ಕದಲ್ಲಿ. ಅಂದರೆ ನೀವು ಫ್ಯಾಕ್ಟ್ರಿ ಪಕ್ಕದಲ್ಲಿ ಪರ್ಮಿಷನ್ ಯಾವಾಗ ತಂದ್ರಿ? 2022ರಲ್ಲಿ. ಯಾವ ಅಧಿಕಾರಿ ಕೊಟ್ಟಿದ್ದಾನಲ್ಲ ಅವನದು ಸಹ ಇವತ್ತು ತಪ್ಪು. ಯಾವ ಶಿಕ್ಷಣ ಡಿಪಾರ್ಟ್ಮೆಂಟ್ನಲ್ಲಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಯಾರ್ಯಾರು ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಅವ್ರದ್ದು ಇವತ್ತು ತಪ್ಪು. ಯಾಕಂತಂದ್ರೆ ಒಂದು ಇಂಡಸ್ಟ್ರಿ ಪಕ್ಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಮಾನದಂಡಗಳಿಲ್ಲದೆ ಇವರು ಒಂದು ಸ್ಕೂಲ್ ನಡೆಸಲಿಕ್ಕೆ ಇಂಗ್ಲೀಷ್ ಮೀಡಿಯಮ್ 2022-23 ಪರ್ಮಿಷನ್ ಕೊಟ್ಟಿದ್ದಾರೆ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಇವತ್ತು. ಇಷ್ಟೆಲ್ಲ ಇದ್ದಾಗ ಮತ್ತೆ ಜನರನ್ನ ಬ್ಲ್ಯಾಕ್ ಮೇಲ್ ಮಾಡೋ ಸಲುವಾಗಿ ಮಕ್ಕಳನ್ನ ಮುಂದಿಟ್ಟುಕೊಂಡು ಆಟ ಮಾಡ್ತಿರಲ್ರಿ. ಎಂಥ ಫಾದರ್ ನೀವು? ಆಟ ಮಾಡೋದು ಬಿಟ್ಬಿಡ್ರಿ. ಇವತ್ತು ಮಕ್ಕಳಿಗೆ ಮೋಸ ಮಾಡಬೇಡ್ರಿ, ಮಕ್ಕಳ ಪಾಲಕರಿಗೆ ಮೋಸ ಮಾಡಬೇಡ್ರಿ. ಇವತ್ತು ಅಲ್ಲಿ ಗಾರ್ಬೇಜ್ ಯಾರ್ಡ್ ಇದೆ, ಪಕ್ಕದಲ್ಲಿ ಗಾರ್ಬೇಜ್ ಯಾರ್ಡ್ ಇದೆ. ಪಕ್ಕದಲ್ಲಿ ಅಂಥ ಗಾರ್ಬೇಜ್ ಯಾರ್ಡು ಅದರಲ್ಲಿ ಗಾರ್ಬೇಜ್ ಯಾರ್ಡ್ದಾಗ ಇದ್ದಂಥ ಜಾಗದಲ್ಲಿ ಅವ್ರದ್ದೊಂದು ಬಫರ್ ಝೋನ್ ಇರ್ತದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಾನೂನು ನೋಡ್ಕೊಳ್ರಿ, ತೆಗೆದು ನೋಡ್ರಿ ನೀವು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಾನೂನದೊಳಗೆ ಏನಿದೆ ಅಂತಂದರೆ, ಗಾರ್ಬೇಜ್ ಯಾರ್ಡು ಮತ್ತು ಅದೇನೋ ಸ್ಲಾಟರ್ ಹೌಸು ಅಲ್ಲಿ ಇದ್ದಂಥ ಜಾಗದಲ್ಲಿ ಅದಕ್ಕೊಂದು ಬಫರ್ ಝೋನ್ ಇರ್ತದೆ. ಆ ಬಫರ್ ಝೋನಲ್ಲಿ ಮನೆಯೂ ಕಟ್ಟಬಾರ್ದು, ಸ್ಕೂಲು ಕಟ್ಟಬಾರ್ದು ಅಂತಿದೆ. ಆ ಬಫರ್ ಝೋನ್ ಒಳಗಡೆ ಇವ್ರು ಸ್ಕೂಲ್ ಕಟ್ತಿರಲ್ರಿ. ನೀವು ಯಾರು ಪರ್ಮಿಷನ್ ತೊಗೊಂಡು ಕಟ್ಟಿದ್ರಿ ನೀವು? ಆಯಿತು, ನೀವು ಸ್ಕೂಲ್ ಕಟ್ಟಿದ್ರೆ ಒಂದಾದರೂ ಪರ್ಮಿಷನ್ ಇದೆಯಾ? ಪಂಚಾಯತಿದು, ಮುನ್ಸಿಪಾಲ್ಟಿ ಪರ್ಮಿಷನ್ ಇದೆಯಾ? ಯಾವುದಾದ್ರೂ ಒಂದು ಇದೆಯಾ? ಏನೇ ಮಾಡಿದ್ರಿ ಲ್ಯಾಂಡ್ದನ್ನ KJP ಇದೆಯಾ? KJPನೂ ಇಲ್ಲ, ಒಂದೂ ಇಲ್ಲ. ₹1 ಟ್ಯಾಕ್ಸ್ ತುಂಬಿದ್ದಾರೆ ಇವತ್ತು ಇಲ್ಲಿವರೆಗೆ. ಯಾವುದು? ಎಲ್ಲ ಸುಳ್ಳು ದಾಖಲೆಗಳು ಅಲ್ರಿ. ಒಬ್ಬ ಇಂಥ ಜವಾಬ್ದಾರಿತಂಥ ಜಾಗದಲ್ಲಿದ್ದಂಥ ಮನುಷ್ಯ ಸುಳ್ಳು ಮಾತಾಡಿತ್ತು, ಸುಳ್ಳು ದಾಖಲೆಗಳನ್ನು ನಿರ್ಮಾಣ ಮಾಡ್ತಾರಲ್ರಿ. ಯಾವ ಪುರುಷಾರ್ಥಕ್ಕೆ ನೀವು ಸ್ಕೂಲ್ ನಡೆಸ್ತೀರಿ? ಫಸ್ಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಈ ಸ್ಕೂಲ 2011ರಲ್ಲಿ ತಮಗೆ ಅಗದಿ ಇಂಪಾರ್ಟೆಂಟ್ ವಿಷಯ, ಇದು ಭಾಳ ಇಂಪಾರ್ಟೆಂಟ್. ತಾವೆಲ್ಲ ಮಾಧ್ಯಮದವ್ರಿಗೆ ಕೇಳ್ಬೇಕು ಸರ್. 2011ರಲ್ಲಿ ಅವರು ಪರ್ಮಿಷನ್ ತೊಗೋಬೇಕಾದ್ರೆ ಏನು ಮಾಡ್ತಾರೆ ಸರ್, ಒಂದು ಪಠಾಣ ಅನ್ನೋಂಥ ಬಿಲ್ಡಿಂಗ್ದಲ್ಲಿ, ಈ ಬಿಲ್ಡಿಂಗ್ದಾಗ ಅದೇ ಬಿಲ್ಡಿಂಗಿಂದ ಆಸ್ತಿ ನಂಬರ್ ಹಾಕಿ ಪರ್ಮಿಷನ್ ತೊಗೊಂಡ ಸರ್ ಸ್ಕೂಲ್ ನಡೆಸಲಿಕ್ಕೆ. ಬಟ್ ಇವತ್ತಿನವರೆಗೂ ಸಹಿತ ಯಾವುದೂ ಮಾಧ್ಯಮದ ಮುಂದಾಯಿತು, ಸರ್ಕಾರಕ್ಕೂ ಸಹಿತ ಪರ್ಮಿಷನ್ ತೊಗೊಂಡು ಲೆಟರ್ ಕೊಡ್ತಾ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಇದನ್ನು ಮಾನ್ಯ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಅವ್ರು ಮಾಡಿ ಕೇಳಿದ್ರು, ಹಾಗಾದ್ರೆ ನೋಡಪ್ಪ ನಿಂದು ಫಸ್ಟ್ ಸ್ಕೂಲ್ ನಡ್ಸೋಕೆ ಪರ್ಮಿಷನ್ ತೊಗೊಂಡು ಲೆಟರ್ ಕೊಡಂತಂದ್ರೆ ಓಡಿಗಾತ್ರಲ್ಲಿ ನಾವು ಸರ್. ಇದು ಮೋಸ ಮಾಡ್ತಾರೆ ಸರ್ ಅವ್ರು ಪರ್ಮಿಷನ್ ತೊಗೊಂಡು ಸಿಟಿಯಲ್ಲಿ ಸರ್, ಕುಡ್ಚಿ ಟೌನ್ದಲ್ಲಿ ತೊಗೊಂಡು ಆಮೇಲೆ ಎರಡನೇ ಹೇಳ್ತೀನಿ ಸರ್ ಪಾಯಿಂಟ್. ಅವರು ಸ್ಕೂಲಿಗೆ ಲೀಸ್ ಯಾವಾಗ ತೊಗೋತಾರೆ ಸರ್? 2015-16 ಲೀಸ್ ತೊಗೋತಾರೆ ಸ್ಕೂಲಿಗೆ ಸರ್. ಲೀಸ್ ತೊಗೊಂಡ್ರೆ ಮುಗಿಯಂಗಿಲ್ಲ ಸರ್, ಲ್ಯಾಂಡ್ ಕನ್ವರ್ಸೇಷನ್ ಆಗ್ಬೇಕು ಸರ್. ಆಮೇಲೆ ನಾನು ಮಾಹಿತಿ ಹಾಕಿದಲ್ಲಿ ಅರ್ಜಿ ಕೊಟ್ಟು ಮುನ್ಸಿಪಾಲ್ಟಿಗೆ ಮತ್ತು ಗ್ರಾಮೀಣ ಪಂಚಾಯತಿಗೆ ಕುಡ್ಚಿ ಅರ್ಜಿ ಕೊಟ್ಟೇನೆ ಸರ್. ಇವ್ರು ಬಿಲ್ಡಿಂಗ್ ಪರ್ಮಿಷನ್ ತೊಗೊಂಡ್ರೆ 2 ಮಂದಿ ಕ್ಲಿಯರ್ ಲೆಟರ್ ಕೊಟ್ಟಾರೆ ಸರ್. ಈ ಶಾಲೆಗೆ ಬಿಲ್ಡಿಂಗ್ ಪರ್ಮಿಷನ್ ನಮ್ಮ ಎರಡು ಕಚೇರಿನ ತೊಗೊಂಡಿಲ್ಲ ಸರ್. ವಿದೌಟ್ ಪರ್ಮಿಷನ್ ಸರ್ ಬಿಲ್ಡಿಂಗ್ ಅವ್ರು ಕಟ್ಟಾರೆ ಸರ್. ಇದು ವಿತ್ ರೆಕಾರ್ಡ್ ಕೊಡ್ತೀನಿ ಸರ್, ತಮಗೆ ಎಲ್ಲ ರೆಕಾರ್ಡ್ ಕೊಡ್ತೀನಿ. ಒಂದು ಎರಡನೇ ಸರ
ಅಲ್ಲಿ ಫಸ್ಟ್ ಆಫ್ ಆಲ್ ಸರ್ ಅವರು ಮಾಜಿ ಎಮ್ ಎಲ್ ಎ ಹೆಸರು ತಗೋತಾರೆ ಸರ್. ಮಾಜಿ ಎಮ್ ಎಲ್ ಎ ಅವರಿಗೆ ಎಸ್ ಪಿ ಘಾಟಗೆ ಸಾಹೇಬ್ರಿಗೆ ಈ ಫ್ಯಾಕ್ಟ್ರಿಗೂ ಮತ್ತು ಅವ್ರಿಗೆ ಏನೂ ಸಂಬಂಧ ಇಲ್ಲ ಸರ್, ಏನೂ ಇಲ್ಲ ಸರ್. ಆ ಫ್ಯಾಕ್ಟ್ರಿ ಇವಾಗ ನಡೆಸ್ತಾ ಇರೋದು ಡಾಕ್ಟರ್ ಎನ್ ಎ ಮುಗುಮ್ ಸರ್ ಮತ್ತು ಕುಲೂರಿ ಅವ್ರ ಪಾರ್ಟ್ನರ್ಶಿಪ್ದಲ್ಲಿ ಇವರಿಗೆ ಲೀಸ್ ಅವ್ರು ಬರ್ಕೊಟ್ರೆ ಘಾಟಿಗೆ ಅವರು, ಅವ್ರಿಗೆ ಏನೇನು ಸಂಬಂಧ ಇಲ್ಲ ಸರ್. ಲೋಕಲ್ ಪಾಲಿಟಿಷಿಯನ್ಸು ಅವ್ರಿಗೆ ಈ ಥರ ಯಾವ ಥರ ಹೇಳ್ತಾರೆ ಆ ಥರ ಇವರು ಫಾದರ್ ಮಾಡಕತ್ತಾರೆ ಸರ್. ಆಮೇಲೆ ಸರ ಇವಾಗ ಸರ್ ಅವರು ಡಿ ಸಿ ಅವ್ರು ಏನು ಮಾಡ್ಯಾರ, ಅವ್ರಿಗೆ ನೀವು ಆ್ಯಸ್ ಪರ್ ಗೌರ್ಮೆಂಟ್ ಆರ್ಡರ್ ಸರ್, ನಿನ್ನ ಮೊದಲು ಸ್ಕೂಲ್ ಎಲ್ಲಿತ್ತಲ್ಲ ಅವ್ರಿಗೆ ಸರ್ಕಾರ ಬಿ ಒ ರಿಪೋರ್ಟ್ ಹಾಕ್ಯಾರ ಸರ್. ಏನಂತೇಳಿ ಈ ಶಾಲೆ ಮೊದಲು ಸಿಟಿ ಒಳಗಿತ್ತು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಯಾರ ಸರ್. ಬಿ ಅವ್ರ ಊರಿಗೆ ಬಂದು ಕುಡಿಸಿ ಟೌನಿಗೆ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಶಾಲೆ ಇಲ್ಲಿ ಇರಲಿಲ್ಲ, ಅದಕ್ಕೆ ನಿನ್ನ ಮೊದಲಿತ್ತು ಆ ಲೊಕೇಶನ್ ಎಂತಲ್ಲಿತ್ತು ಅಂತ ರಿಪೋರ್ಟ್ ಹಾಕಿತ್ತು. ಆ ರಿಪೋರ್ಟ್ ಮೇಲೆ ಬಿ ಅವರು ಸರ್ಕಾರಕ್ಕೆ ಬರ್ತಾರೆ ಸರ್. ಸರ್ಕಾರದವರೆಲ್ಲ ಆಮೇಲೆ ಕುರ್ಚಿ ಪಟ್ಟಣ ಮುನ್ಸಿಪಾಲ್ಟಿ ಪುರಸಭೆಯವ್ರು ಏನು ಮಾಡ್ಯಾರ ಸರ್, ಅಲ್ಲಿ ನಮ್ಮ ಸ್ಲ್ಯಾಟ್ರ್ ಹೌಸ್ ಅದ, ಗಾರ್ಬೇಜ್ ಏರಿಯಾ ಅದ, ಇಂಡಸ್ಟ್ರಿ ಏರಿಯಾ ಅಂತ ನಾವು ಡಿಕ್ಲೇರ್ ಮಾಡಿದ್ದೀವಿ. ಸೊ ಹಿಂಗಿರೋದ್ರಿಂದ ಈ ಶಾಲೆಯವರು ಅನಧಿಕೃತವಾಗಿ ಅಲ್ಲಿ ಬಂದರು, ಅದಕ್ಕೆ ಅವ್ರನ್ನ ಅಲ್ಲಿಂದ ತೆರವುಗೊಳಿಸ್ಬೋದು ಅಂತ ಸರ್ಕಾರಕ್ಕೆ ಲೆಟರ್ ಕೊಟ್ಟಾರೆ ಸರ್. ಈಗ ಏನಾಗ್ತದೆ ಸರ್, ಇವಾಗ ಹೆಂಗೆ ಯಾವ ಥರ ಮಾಡ್ತಾರೆ ಸರ್, ಈ ಸಲ ಫಸ್ಟ್ ಆಫ್ ಆಲ್ ಈ ಸರಿ ಮಕ್ಕಳು ವಿದ್ಯಾರ್ಥಿ ದುರುಪಯೋಗ ತಗೋತಾರೆ ಸರ್. ಶಾಲಾ ಮಕ್ಕಳು ನಾವು ಬೇರೆ ತಪ್ಪದಾರಿಗೆ ಎಳಿಬಾರ ಸರ್, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಂದಿರ್ತಾರೆ ಸರ್. ಇವ್ರು ಏನು ಮಾಡ್ತಾರೆ ಸರ್, ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡೋ ಸರ್, ಆ ಮಕ್ಕಳಿಗೆಲ್ಲ ಬೀದಿ ಹೋಗ್ತಾರೋ ಸರ್. ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಸರ್, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಸರ್. ಈ ಕುರಿತು ಇದರ ಬದಲು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ DDPS ಅವರು ಮತ್ತು ಕ್ಷೇತ್ರ ಶಿಕ್ಷಕರು ಮತ್ತು ತಹಸೀಲ್ದಾರ್ ಅವರಿಗೆ ನಾವು ಈ ತರ್ತೇವೆ ಸರ್. ಯಾಕಂದ್ರೆ ಮಕ್ಕಳು ದುರುಪಯೋಗ ತಗೋಬಾರ್ದು ಮಾಡ್ಲಿಕ್ಕೆ ಯಾವುದೇ ಹೌದು ಸರ್, ಹೌದು ಸರ್. ಈ ಥರ ಅಂದರೆ ಸರ್ ಇಲ್ಲಿ ಇದ್ರ ಬದಲು ಸರ್ ನಾವು ಸ್ಟ್ರಿಕ್ಟ್ ಆಗಿ ಸರ್ ಸರ್ಕಾರಕ್ಕೆ ಲೆಟರ್ ಇವತ್ತು ಮನೆಗೆ ಕೊಡ್ತೇವೆ ಸರ್. ನಾವು ಏನಂತೇಳಿ ಸರ್, ಮಕ್ಕಳು ದುರುಪಯೋಗ ತಗೋತಾ ಇದೆ ಸರ್ ಅಂತ. ಆಮೇಲೆ ಮಕ್ಕಳಿಗೊಂದು ಮಿಸ್ಯೂಸ್ ಮಾಡೋದು, ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಕರೆದು ಸರ್, ಈ ಒಂದು ಮೆಸೇಜ್ ಹಾಕ್ಯ ಸರ್, ಏನು ತಕ್ಷಣ ಮೀಟಿಂಗ್ ಐತಿ ಬರೀ ಅಂತ ಮೀಟಿಂಗ್ ನೀನು ಹಾಕ್ಯ ಸರ್. ವಿಷಯ ಹೇಳಂಗಿಲ್ಲ ಅವ್ರು, ವಾಟ್ಸಪ್ ಗ್ರೂಪ್ ಐತಿ ಸರ್, ಅವ್ರು ಪೇರೆಂಟ್ಸ್ ಎಲ್ಲ ಪೇರೆಂಟ್ಸ್ ಗ್ರೂಪ್ ಹಾಕ್ಯ ಸರ್, ಈ ಥರ ಒಂದು ಮೀಟಿಂಗ್ ಐತಿ, ನೀವು ಅರ್ಜೆಂಟ್ ಬಂದ ತಕ್ಷಣ ಇದೆಲ್ಲ ಸ್ಟಾರ್ಟ್ ಸರ್. ಸೊ ಸರ್ ಏನಾಗಿದೆ, ಸರ್ಕಾರದವರು ಎಲ್ಲ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅವರು ಶಾಲೆಯನ್ನು ನೀವು ಮೊದಲು ಸ್ಥಳಕ್ಕೆ ಶಿಫ್ಟ್ ಮಾಡೋದು ಆದೇಶ ಮಾಡ್ಯಾರ ಸರ್. ಆಮೇಲೆ ಸರ್ ಅವ್ರ ಸ್ಕೂಲ್ ಹೆಸರಿರೋದು ಇಂಡಿಯನ್ ರಾಯಲ್ ಅಕಾಡೆಮಿ ಸ್ಕೂಲ್ ಕುರ್ಚಿ ಅಂತೀವಿ ಸರ್. ಇವಾಗ ಏನು ಮಾಡ್ತಾರೆ ಸರ್, ಜ್ಞಾನ ಜ್ಯೋತಿ ಜ್ಞಾನದೀಪ ಎಜುಕೇಷನ್ ಸೊಸೈಟಿ ಅಂತ ಹೈಕೋರ್ಟ್ನಾಗ ಅಲ್ಲಿ ಶಿಫ್ಟ್ ಮಾಡಬಾರ್ದು ಅಂತಂದ್ರೆ ಈ ಶಿಫ್ಟಿಂಗ್ ಅಷ್ಟೇ ಸ್ಟೇ ಇದೆ ಸರ್. ಶಿಫ್ಟಿಂಗ್ ಸಲ ಸ್ಟೇ ಆಗಿ ನಾವು ಅದು ಕೋರ್ಟ್ನಲ್ಲಿ ನಾವು ಇದನ್ನು ಮಾಡ್ತೀವಿ ಸರ್. ಒಂದು ಸರ್ ಎರಡನೇ ಸರಿ ಈ ರಸ್ತೆ ಬದಲಿ ತಮಗೆ ಒಂದು 2 ನಿಮಿಷ ಕ್ಲಿಯರ್ ಮಾಡಿದೆ. ಆ ರಸ್ತೆ ಇದೆ ಅಲ್ಲ ಸರ್, ಆ ರಸ್ತೆಯದು ನಮ್ಮದು ಅಲ್ಲ, ಶಾಲೆಯವ್ರದ್ದು ಅಲ್ಲ ಸರ್, ಒಬ್ಬರು ಖಾಸಗಿ ಜಮೀನು ಸರ್ ಅದು. ಆ ಖಾಸಗಿ ಜಮೀನು ಮೇಲೆ ನಮಗೂ ಹಕ್ಕಿಲ್ಲ, ಶಾಲೆಯವ್ರಿಗೂ ಹಕ್ಕಿಲ್ಲ ಸರ್. ನೀವು ಆ ಮಂದಿಗೆ ಧಮಕಿ ಹಾಕೋ ಸಲುವಾಗಿ ನೀವು ಮಕ್ಕಳು ತಂದು ಆ ರಸ್ತೆಗೆ ಕೂಡಿಸ್ತಾರೆ ಸರ್. ಆ ಮಾಲಕರದವ್ರು ರಿಕ್ವೆಸ್ಟ್ ಮಾಡ್ಬೇಕು ಸರ್, ನಮ್ಗೆ ಶಾಲೆಗೆ ಅನುಕೂಲಕ್ಕೆ ಸಲುವಾಗಿ ನಮಗೆ ಜಾಗ ಕೊಡ್ರಿ ಅಂತ ಕೇಳಬೇಕು. ಆಮೇಲೆ ಅವ್ರಿಗೆ ಅನುಕೂಲ ಇದ್ರೆ ಅವ್ರು ಕೊಡ್ಬೇಕು ಸರ್. ಅದರ್ವೈಸು ಆ ಜಮೀನು ಮಾಲಕದ ಅವ್ರ ಮ್ಯಾಗ ಒತ್ತಾಯಪೂರ್ವಕ ಮಾಡಿ ಮಕ್ಕಳನ್ನ ಎತ್ತಿ ಕಟ್ಟಿ ನೀವು ರಸ್ತೆ ಕೊಡುತ್ತಂದ್ರೆ ಹೆಂಗೆ ಸಾಧಿಸ್ತದೆ? ಇದು ಕಾನೂನು ಬಾಹಿರ ಸರ್. ನೋಡ್ರಿ ಇಲ್ಲಿ ಏನಾಗಿದೆ ಸರ್, ಅಲ್ಲಿ 2 ದಿವಸ ಮುಂಚೆ ಒಂದು ಜಗಳ ಆಗಿದೆ ಸರ್, ಇಲ್ಲಂತಲ್ಲ. ಏನಂತೇಳಿ ಈ ಒತ್ತಾಯಪೂರ್ವಕ ಮಾಲಕರ ಮೇಲೆ ದಣಿಗೆ ಮಾಡಿ ರಸ್ತೆ ಬಿಡೋಸ್ಕೊಳ್ಳಿ ಸರ್. ಅಲ್ಲಿ ರಸ್ತೆ ಬಿಡಕ್ಕೆ ಅವ್ರು ಬಿಟ್ಟಿಲ್ಲ, 2 ಜಗಳಾಡಿ 2 ಮೇಲೆ ಕೌಂಟರ್ ಕೇಸ್ ಆಗ್ಯಾವ ಸರ್. ಫಾದರ್ ಮ್ಯಾಗ FIR ಆಗೈತಿ, ಫಾದರ್ ಅವ್ರ ಮ್ಯಾಗ ಮಾಡ್ಯಾರ, ಯಾರು ಜಮೀನು ಇದು ಮಾಡ್ಯಾರ ಸರ್. ಅದಕ್ಕೆ ಫ್ಯಾಕ್ಟ್ರಿಗೆ ಏನೂ ಸಂಬಂಧ ಇಲ್ಲ ಸರ್. ಇದು ಅದನ್ನು ತಂದು ಫ್ಯಾಕ್ಟ್ರಿ ಮ್ಯಾಗ ಹಾಕ್ತಾರೆ ಸರ್. ಏನಾಗಿದೆ ಇದ್ರೊಳಗೆ ಏನು ಉದ್ದೇಶ ಅಷ್ಟೇ ಸರ್, ಇದರಲ್ಲಿ ಅವ್ನು ರಾಜಕೀಯ ಮಾಡ್ತಾರೆ ಸರ್. ಫಾದರ್ ಇದ್ದವ್ರು ರಾಜಕೀಯ, ಅವರು ಶಾಲೆಗೆ ಸಲುವಾಗಿ ಬಂದಿರ್ತಾರೆ, ಪೂರ್ತಿ ದುರುದ್ದೇಶದಿಂದ ಮಾಡ್ತಾರೆ ಸರ್. ಅವರು ಸರ್ ನಾ ಏನು ಹಾಕತ್ತೇನೆ ತಮ್ಮೆಲ್ಲ ಮಾಧ್ಯಮ ನನ್ನ ಮನವಿ ಸರ್, ವಿನಂತಿ ಇದೆ, ಭಾಳ ಹಂಬಲ್ ರಿಕ್ವೆಸ್ಟ್ ಇದೆ ಸರ್. ಫಸ್ಟ್ ಪೈಲಾಗ ಅವ್ರು ಸ್ಕೂಲ್ ನಡ್ಸಕ್ಕೆ ಅಂತ ಅವ್ರು ತೊಗೊಂಡ್ರ ಸರ್ ಅನುಮತಿ, ಆ ಸರ್ಟಿಫಿಕೇಟ್ ತಮ್ಮ ಮುಂದೆ ಡಿಸ್ಕ್ಲೋಸ್ ಮಾಡ್ಬೇಕು ಸರ್. ಅದರಲ್ಲಿ ಕ್ಲಿಯರ್ ಇದೆ ಸರ್, ಪಠಾಣ ಬಿಲ್ಡಿಂಗ್ ಅಂತ ಕ್ಲಿಯರ್ ಇದೆ ಸರ್. ಅದನ್ನ ಎಲ್ಲೂ ಕೊಡ್ತಾ ಇಲ್ಲ ಸರ್ಕಾರಕ್ಕೆ, ಎಲ್ಲೂ ಕೊಡ್ತಾ ಇಲ್ಲ ಸರ್ ಅವರು. ಅದಕ್ಕೆ BO ರಿಪೋರ್ಟ್ ಆಗ್ಯಾರ ಸರ್, ಈ ಶಾಲೆ ಮೊದಲಿಂದ ಪಠಾಣ ಬಿಲ್ಡಿಂಗ್ ಆಗಿತ್ತು ಅಂತ DDPI ರಿಪೋರ್ಟ್ ಆಗ್ಯದ, DDPI ಸರ್ಕಾರಕ್ಕೆ ಬರ್ತಾರೆ ಸರ್. ಸೊ ಇವಾಗ ಮುನ್ಸಿಪಾಲ್ಟಿ ಅವ್ರು ಸಹಿತ ಅವ್ರಿಗೆ ಕ್ಲಿಯರ್ ಮುನ್ಸಿಪಾಲ್ಟಿ ಲೆಟ್ರ್ ತಮಗೆಲ್ಲ ಕೊಡ್ತೇನೆ ಸರ್. ನಾವು ಯಾವುದೋ ಅನುಮತಿ ಕೊಟ್ಟಲಿ ಕಟ್ಟಬೇಕಂತೀವಿ ಸರ್. ಇಲ್ಲಿಗಲ್ ಜಾಗ ತೊಗೊಂಡು ಬಫರ್ ಝೋನ್ದಾಗ ಸರ್ ಇಲ್ಲಿಗಲ್ ಬಿಲ್ಡಿಂಗ್ ಕಟ್ಟಿ ಸರ್, ಇಲಾಖೆ ಭಾಗಿ ಆಗ್ಯಾರ ಅಂತ ಅನ್ನಂಗಿಲ್ಲ ಸರ್, ಇಲಾಖೆ ನಜರಿಗೆ ತರುದ ಸರ್. ಸಾಲಿಗೆ ಬರೋದು ಸರ್. ಶಿಕ್ಷಣ ಇಲಾಖೆ ಇರುತ್ತೆ ನಿರ್ಲಕ್ಷ್ಯ ಸರ್. ಇಲ್ಲಿ ಶಿಕ್ಷಣ ನಿರ್ಲಕ್ಷ್ಯ ಒಂದಾಯ್ತು ಸರ್. ಆಮೇಲೆ ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಗೊತ್ತಾಯ್ತು ಸರ್, ತಮಗೂ ನಮಗೂ ಎಲ್ಲ ಗೊತ್ತಾಯ್ತು ಸರ್. ಒಂದೇ ಎಕ್ಸಾಂಪಲ್, ನಿನ್ನ ಶಾಲೆ 10 ವರ್ಷದಿಂದ ಚಲೋ ಆಗಿತ್ತು ಹೇಳ್ತಾನೆ ಸರ್. ಹೌದು ಸರ್, ನೀ ಶಾಲೆ ಸಲ ಜಮೀನು 2015 ತಗೋತಾರೆ ಸರ್. ಇವರು ಲ್ಯಾಂಡ್ 2016 ಸ್ಕೂಲ್ ಹೋಗಿ ಲೀಸ್ ಮಾಡ್ಕೋತಾರೆ ಸರ್. ಲೀಸ್ ಮಾಡಿದ ನಂತರ ಅವರು ಬಿಲ್ಡಿಂಗ್ ಕಟ್ಟೆವು 2017 ಪರ್ಮಿಷನ್ ಹಾಕ್ತಾರೆ ಸರ್. ಎಲ್ಲಿ ಪಂಚಾಯತ್ಗೆ
ಹಂಗಾರೆ ನೀವು 2017 ಮುಂಚೆ ಬಿಲ್ಡಿಂಗ್ ಇಲ್ಲ ಅಂತೀರಿ ಸರ್. Permission ಎಲ್ಲಿದ್ರಿ 2017 ನೀವು ಅರ್ಜಿ ಕೊಡ್ತಾರೆ ಸರ್ ಪಂಚಾಯತಿ, ನಾವು ಪರ್ಮಿಷನ್ ಕೊಡು ಅಂತೇಳಿ. ಅವಾಗ ಪಂಚಾಯತಿ ಅವ್ರು ಪರ್ಮಿಷನ್ ಕೊಡಂಗಿಲ್ಲ ಸರ್. ಅವ್ರು ಕೊಡದೇ ಇದ್ರು ಸಹಿತ ಅವ್ನು ಬಿಲ್ಡಿಂಗ್ ವಿದೌಟ್ ಪರ್ಮಿಷನ್ ಕಟ್ಟಾನ ಸರ್. ಇವು ಯಾವ ಡಾಕ್ಯುಮೆಂಟ್ ತಮಗೆ ಕೊಡಂಗಿಲ್ಲ ಸರ್. ಅವ್ನು ಬರೇ ಮಕ್ಕಳನ್ನ ತಗೋದು ಆಟ ಆಡೋದು ಮಾಡಕತ್ತಾನ ಸರ್. ಇದು ಮಕ್ಕಳ ಜೊತೆ ಆಟ ಮಾಡತ್ತಾನ. ನಾಳೆ ಏನಾರ ಮಕ್ಕಳಿಗೆ ಅನಾಹುತ ಆದ್ರೆ ಅದಕ್ಕೆಲ್ಲ ನೇರವಾಗಿ ಆ ಶಾಲೆಯವರು ಮತ್ತು ಶಾಲೆಯ ಅಧ್ಯಕ್ಷರು ಮತ್ತು ಅಲ್ಲಿ ಪ್ರಾಂಶುಪಾಲರು ಹೊಣೆಗಾರ ಮಾಡಬೇಕು. ಮತ್ತು ಈಗ ಏನೇ ಸರ್ ಈ ಕುರಿತು ಮಕ್ಕಳು ತೊಗೊಂಡು ನಾವು ಆಟ ಮಾಡೋದಂತ ಸರ್, ಇದು ಕಾಯ್ದೆ ಬಾಹಿರ ಸರ್ ಕಂಟಿನ್ಯೂ. ಇದನ್ನು ನಾವು ಮಕ್ಕಳ ಆಯೋಗಕ್ಕೆ ನಾವು ಅದನ್ನು ಲೆಟರ್ ಮಕ್ಕಳ ಆಯೋಗ ಜಿಲ್ಲಾಧಿಕಾರಿಗಳು ಮತ್ತು DDP ಅವ್ರು ಮತ್ತು BE ಅವ್ರಿಗೆ ತಹಸೀಲ್ದಾರ್ ಅವ್ರಿಗೆ ಇವತ್ತೇ ನಾವು ಒಂದು ಮನವಿ ಕೊಡಕತ್ತೀವಿ ಸರ್. ಆ ಶಾಲೆ ಮಕ್ಕಳ ಮ್ಯಾಗೆ ದುರುಪಯೋಗ ತಗೋತಾರೋ ಅವ್ರ ಮ್ಯಾಗೆ ಆ್ಯಕ್ಷನ್ ಮಾಡಂತೀವಿ. ಮಾಧ್ಯಮಗಳು ನಾವು ಇವತ್ತು ಏನು ಮಾತಾಡೇವಲ್ಲ ಸರ್, ಈಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿತ್ ಡಾಕ್ಯುಮೆಂಟ್ ನಾನು ಮಾತಾಡಿದ್ದೀನಿ ಸರ್. ಎಲ್ಲ ಡಾಕ್ಯುಮೆಂಟ್ ತಮಗೆ ಕೊಡ್ತೀನಿ ಸರ್. ಅದೇ ಪ್ರಕಾರ ಸರ್ ಫಸ್ಟ್ ತಾವು ಅವ್ರ ಹತ್ರ ಕೇಳಬೇಕಾದ ಮಾಧ್ಯಮದವರೆಲ್ಲ ಕೊಡಿ ಸರ್. ಸರ್ ನಿಮ್ಮ ಪರ್ಮಿಷನ್ ಇತ್ತಲ್ಲ ಫಸ್ಟ್ 2011 ಅದನ್ನು ಆದೇಶ ಕಾಪಿ ಕೊಡ ಅದ್ರ ಕಾಪಿ ಕೊಡೋದು ತಾವು ದಯಮಾಡಿ ಕೇಳಬೇಕಂತ ಮನವಿ